ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಇವತ್ತು ರಿಚ್ಮಂಡ್ ಸರ್ಕಲ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆ ಮಾಡಿದ್ರು. ನಿಮಗೆ ಪ್ರತಿಭಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲ ವಯೋಮಾನದ ಸರಿಸುಮಾರು 1,000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರ ಆಕ್ರೋಶ ಇಸ್ರೇಲ್ನ ಪ್ರಧಾನಿ ಹಾಗೂ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇವರ ಖಮೇನಿ ಹತ್ಯೆಗೆ ವಿರೋಧವನ್ನು ವ್ಯಕ್ತಪಡಿಸಿ ನೂರಾರು ಜನರಲ್ಲಿ ಕಣ್ಣೀರನ್ನು ಹಾಕಿದ್ರು. ಖಮೇನಿ ಫೋಟೋವನ್ನು ತಪ್ಪಿಕೊಂಡು ಕೂಡ ಕಣ್ಣೀರನ್ನು ಹಾಕಿದ್ರು. ಇವರ ರಿಚ್ಮಂಡ್ ಸರ್ಕಲ್ನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಬಹುತೇಕರು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಕಪ್ಪು ಅನ್ನೋದು ಆಕ್ರೋಶ ಅಥವಾ ನೋವಿನ ಸಂಕೇತ ಅನ್ನೋದು ಇಲ್ಲಿರುವಂತಹ ಪ್ರತಿಭಟನಾಕಾರರ ವರ್ಷ. ಅಂದರೆ ಇದೇ ಕಾರಣಕ್ಕೆ ಪ್ರತಿಭಟನಾಕಾರರು ಏನು ಸಾವಿರಾರು ಜನರು ಭಾಗಿಯಾಗಿದ್ರು, ಬಹುತೇಕರು 90% ಜನರು ಇವತ್ತು ಕಪ್ಪು ಬಟ್ಟೆ ಅಥವಾ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ಭಾಗಿಯಾಗಿದ್ರು. ಈ ಮೂಲಕ ಖಮೇನಿ ಹತ್ಯೆಗೆ ಇವರು ಖಂಡನೆ ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಪ್ರತಿಭಟನಾಕಾರರು ಮಹಿಳೆಯರಾಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಸಾವಿರಾರು ಜನರು ಕೂಡ ಭಾಗಿಯಾಗಿದ್ರು. ಇವರ ಆಕ್ರೋಶ ಏನಂದ್ರೆ, ಇವರ ವರ್ಷಣ ಏನಂದ್ರೆ, ಖಮೇನಿ ಏನಿದ್ದಾರೆ ಅವರು ಮಾನವೀಯತೆ ನೆಲೆಯಿಂದ ಕೆಲಸ ಮಾಡ್ತಾ ಇದ್ರು, ಬಂಡವಾಳ ಶಾಹಿಗಳ ವಿರುದ್ಧ ಇದ್ರು. ಜೊತೆಗೆ ಯಾರ್ಯಾರು ದಮನವನ್ನು ಮಾಡ್ತಾರೋ, ಬಡವರನ್ನು ಅಥವಾ ಯಾರು ದಮನಿತರನ್ನು ದಮನ ಮಾಡ್ತಾರೋ ಅಂಥವರ ವಿರುದ್ಧ ಖಮೇನಿ ಧ್ವನಿ ಎತ್ತಿದ್ರು. ಇದೀಗ ಅಂಥವರನ್ನು ಹತ್ಯೆ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು, ಆರೋಪವನ್ನು ಇದೀಗ ರಿಚ್ಮಂಡ್ನಲ್ಲಿ ಸೇರಿರುವಂತಹ ಸಾವಿರಾರು ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಖಮೇನಿ ಹತ್ಯೆ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಶಾಸಕರು ಎನ್ ಎ ಹ್ಯಾರಿಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನರು ಭಾಗಿಯಾದಂತಹ ಪ್ರತಿಭಟನೆ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಶಿಯಾ ಕಮ್ಯುನಿಟಿಯ ನೂರಾರು ಜನರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವಕರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕ ಅವರು ನಮ್ಮವರನ್ನೇ ಕಳ್ಕೊಂಡಂಗೆ ಇದೀಗ ಇಲ್ಲಿ ರಿಚ್ಮಂಡ್ನಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರತಿಭಟನೆ ಏನು 2-3 ಗಂಟೆಗಳ ಕಾಲ ಇಲ್ಲಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ರು, ಕಣ್ಣೀರು ಹಾಕಿದ್ರು. ಸದ್ಯಕ್ಕೆ ಇಲ್ಲಿ ಎಲ್ಲ ರೀತಿಯ ಪ್ರತಿಭಟನೆ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಸಂತಾಪವನ್ನು ಸೂಚಿಸಿದ ಸಾವಿರಾರು ಜನರು ಇದೀಗ ತಮ್ಮ ಈ ಪ್ರತಿಭಟನೆಯನ್ನು ಬಿಟ್ಟು ಇದೀಗ ಈ ಒಂದು ಜಾಗವನ್ನು ಕದಲ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಇವತ್ತು ರಿಚ್ಮಂಡ್ ಸರ್ಕಲ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆ ಮಾಡಿದ್ರು. ನಿಮಗೆ ಪ್ರತಿಭಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲ ವಯೋಮಾನದ ಸರಿಸುಮಾರು 1,000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರ ಆಕ್ರೋಶ ಇಸ್ರೇಲ್ನ ಪ್ರಧಾನಿ ಹಾಗೂ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇವರ ಖಮೇನಿ ಹತ್ಯೆಗೆ ವಿರೋಧವನ್ನು ವ್ಯಕ್ತಪಡಿಸಿ ನೂರಾರು ಜನರಲ್ಲಿ ಕಣ್ಣೀರನ್ನು ಹಾಕಿದ್ರು. ಖಮೇನಿ ಫೋಟೋವನ್ನು ತಪ್ಪಿಕೊಂಡು ಕೂಡ ಕಣ್ಣೀರನ್ನು ಹಾಕಿದ್ರು. ಇವರ ರಿಚ್ಮಂಡ್ ಸರ್ಕಲ್ನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಬಹುತೇಕರು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಕಪ್ಪು ಅನ್ನೋದು ಆಕ್ರೋಶ ಅಥವಾ ನೋವಿನ ಸಂಕೇತ ಅನ್ನೋದು ಇಲ್ಲಿರುವಂತಹ ಪ್ರತಿಭಟನಾಕಾರರ ವರ್ಷ. ಅಂದರೆ ಇದೇ ಕಾರಣಕ್ಕೆ ಪ್ರತಿಭಟನಾಕಾರರು ಏನು ಸಾವಿರಾರು ಜನರು ಭಾಗಿಯಾಗಿದ್ರು, ಬಹುತೇಕರು 90% ಜನರು ಇವತ್ತು ಕಪ್ಪು ಬಟ್ಟೆ ಅಥವಾ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ಭಾಗಿಯಾಗಿದ್ರು. ಈ ಮೂಲಕ ಖಮೇನಿ ಹತ್ಯೆಗೆ ಇವರು ಖಂಡನೆ ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಪ್ರತಿಭಟನಾಕಾರರು ಮಹಿಳೆಯರಾಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಸಾವಿರಾರು ಜನರು ಕೂಡ ಭಾಗಿಯಾಗಿದ್ರು. ಇವರ ಆಕ್ರೋಶ ಏನಂದ್ರೆ, ಇವರ ವರ್ಷಣ ಏನಂದ್ರೆ, ಖಮೇನಿ ಏನಿದ್ದಾರೆ ಅವರು ಮಾನವೀಯತೆ ನೆಲೆಯಿಂದ ಕೆಲಸ ಮಾಡ್ತಾ ಇದ್ರು, ಬಂಡವಾಳ ಶಾಹಿಗಳ ವಿರುದ್ಧ ಇದ್ರು. ಜೊತೆಗೆ ಯಾರ್ಯಾರು ದಮನವನ್ನು ಮಾಡ್ತಾರೋ, ಬಡವರನ್ನು ಅಥವಾ ಯಾರು ದಮನಿತರನ್ನು ದಮನ ಮಾಡ್ತಾರೋ ಅಂಥವರ ವಿರುದ್ಧ ಖಮೇನಿ ಧ್ವನಿ ಎತ್ತಿದ್ರು. ಇದೀಗ ಅಂಥವರನ್ನು ಹತ್ಯೆ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು, ಆರೋಪವನ್ನು ಇದೀಗ ರಿಚ್ಮಂಡ್ನಲ್ಲಿ ಸೇರಿರುವಂತಹ ಸಾವಿರಾರು ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಖಮೇನಿ ಹತ್ಯೆ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಶಾಸಕರು ಎನ್ ಎ ಹ್ಯಾರಿಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನರು ಭಾಗಿಯಾದಂತಹ ಪ್ರತಿಭಟನೆ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಶಿಯಾ ಕಮ್ಯುನಿಟಿಯ ನೂರಾರು ಜನರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವಕರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇವರು
ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕ ಅವರು ನಮ್ಮವರನ್ನೇ ಕಳ್ಕೊಂಡಂಗೆ ಇದೀಗ ಇಲ್ಲಿ ರಿಚ್ಮಂಡ್ನಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರತಿಭಟನೆ ಏನು 2-3 ಗಂಟೆಗಳ ಕಾಲ ಇಲ್ಲಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ರು, ಕಣ್ಣೀರು ಹಾಕಿದ್ರು. ಸದ್ಯಕ್ಕೆ ಇಲ್ಲಿ ಎಲ್ಲ ರೀತಿಯ ಪ್ರತಿಭಟನೆ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಸಂತಾಪವನ್ನು ಸೂಚಿಸಿದ ಸಾವಿರಾರು ಜನರು ಇದೀಗ ತಮ್ಮ ಈ ಪ್ರತಿಭಟನೆಯನ್ನು ಬಿಟ್ಟು ಇದೀಗ ಈ ಒಂದು ಜಾಗವನ್ನು ಕದಲ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಇವತ್ತು ರಿಚ್ಮಂಡ್ ಸರ್ಕಲ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆ ಮಾಡಿದ್ರು. ನಿಮಗೆ ಪ್ರತಿಭಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲ ವಯೋಮಾನದ ಸರಿಸುಮಾರು 1,000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರ ಆಕ್ರೋಶ ಇಸ್ರೇಲ್ನ ಪ್ರಧಾನಿ ಹಾಗೂ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇವರ ಖಮೇನಿ ಹತ್ಯೆಗೆ ವಿರೋಧವನ್ನು ವ್ಯಕ್ತಪಡಿಸಿ ನೂರಾರು ಜನರು ಇಲ್ಲಿ ಕಣ್ಣೀರನ್ನು ಹಾಕಿದ್ರು. ಖಮೇನಿ ಫೋಟೋವನ್ನು ತಪ್ಪಿಕೊಂಡು ಕೂಡ ಕಣ್ಣೀರನ್ನು ಹಾಕಿದ್ರು. ಇವರ ರಿಚ್ಮಂಡ್ ಸರ್ಕಲ್ನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಬಹುತೇಕರು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಕಪ್ಪು ಅನ್ನೋದು ಆಕ್ರೋಶ ಅಥವಾ ನೋವಿನ ಸಂಕೇತ ಅನ್ನೋದು ಇಲ್ಲಿರುವಂತಹ ಪ್ರತಿಭಟನಾಕಾರರ ವರ್ಷನ. ಅಂದರೆ ಇದೇ ಕಾರಣಕ್ಕೆ ಪ್ರತಿಭಟನಾಕಾರರು ಏನು ಸಾವಿರಾರು ಜನರು ಭಾಗಿಯಾಗಿದ್ರು, ಬಹುತೇಕರು 90% ಜನರು ಇವತ್ತು ಕಪ್ಪು ಬಟ್ಟೆ ಅಥವಾ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ಭಾಗಿಯಾಗಿದ್ರು. ಈ ಮೂಲಕ ಖಮೇನಿ ಹತ್ಯೆಗೆ ಇವರು ಖಂಡನೆ ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಪ್ರತಿಭಟನಾಕಾರರು ಮಹಿಳೆಯರಾಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಸಾವಿರಾರು ಜನರು ಕೂಡ ಭಾಗಿಯಾಗಿದ್ರು. ಇವರ ಆಕ್ರೋಶ ಏನಂದ್ರೆ, ಇವರ ವರ್ಷನ ಏನಂದ್ರೆ, ಖಮೇನಿ ಏನಿದ್ದಾರೆ ಅವರು ಮಾನವೀಯತೆ ನೆಲೆಯಿಂದ ಕೆಲಸ ಮಾಡ್ತಾ ಇದ್ರು, ಬಂಡವಾಳ ಶಾಹಿಗಳ ವಿರುದ್ಧ ಇದ್ರು. ಜೊತೆಗೆ ಯಾರ್ಯಾರು ದಮನವನ್ನು ಮಾಡ್ತಾರೋ, ಬಡವರನ್ನು ಅಥವಾ ಯಾರು ದಮನಿತರನ್ನು ದಮನ ಮಾಡ್ತಾರೋ ಅಂಥವರ ವಿರುದ್ಧ ಖಮೇನಿ ಧ್ವನಿ ಎತ್ತಿದ್ರು. ಇದೀಗ ಅಂಥವರನ್ನು ಹತ್ಯೆ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು, ಆರೋಪವನ್ನು ಇದೀಗ ರಿಚ್ಮಂಡ್ನಲ್ಲಿ ಸೇರಿರುವಂತಹ ಸಾವಿರಾರು ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಖಮೇನಿ ಹತ್ಯೆ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಶಾಸಕರ ಎಣ್ಣೆ ಹಾರಿಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ನೀವು ನೋಡ್ತಾ ಇರ್ಬೋದು, ಸಾವಿರಾರು ಜನರು ಭಾಗಿಯಾದಂಥ ಪ್ರತಿಭಟನೆ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಶಿಯಾ ಕಮ್ಯುನಿಟಿಯ ನೂರಾರು ಜನರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವಕರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕ ಅವರು ನಮ್ಮವರನ್ನೇ ಕಳ್ಕೊಂಡಂಗೆ ಇದೀಗ ಇಲ್ಲಿ ರಿಚ್ಮಂಡ್ನಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರತಿಭಟನೆ ಏನು 2-3 ಗಂಟೆಗಳ ಕಾಲ ಇಲ್ಲಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ರು, ಕಣ್ಣೀರು ಹಾಕಿದ್ರು. ಸದ್ಯಕ್ಕೆ ಇಲ್ಲಿ ಎಲ್ಲ ರೀತಿಯ ಪ್ರತಿಭಟನೆ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಸಂತಾಪವನ್ನು ಸೂಚಿಸಿದ ಸಾವಿರಾರು ಜನರು ಇದೀಗ ತಮ್ಮ ಈ ಪ್ರತಿಭಟನೆಯನ್ನು ಬಿಟ್ಟು ಇದೀಗ ಈ ಒಂದು ಜಾಗವನ್ನು ಕದಲ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಇವತ್ತು ರಿಚ್ಮಂಡ್ ಸರ್ಕಲ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆ ಮಾಡಿದ್ರು. ನಿಮಗೆ ಪ್ರತಿಭಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲ ವಯೋಮಾನದ ಸರಿಸುಮಾರು 1,000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರ ಆಕ್ರೋಶ ಇಸ್ರೇಲ್ನ ಪ್ರಧಾನಿ ಹಾಗೂ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇವರ ಖಮೇನಿ ಹತ್ಯೆಗೆ ವಿರೋಧವನ್ನು ವ್ಯಕ್ತಪಡಿಸಿ ನೂರಾರು ಜನರು ಇಲ್ಲಿ ಕಣ್ಣೀರನ್ನು ಹಾಕಿದ್ರು. ಖಮೇನಿ ಫೋಟೋವನ್ನು ತಪ್ಪಿಕೊಂಡು ಕೂಡ ಕಣ್ಣೀರನ್ನು ಹಾಕಿದ್ರು. ಇವರ ರಿಚ್ಮಂಡ್ ಸರ್ಕಲ್ನಲ್ಲಿ ಇವತ್ತು ನಡೆದಂತಹ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಬಹುತೇಕರು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಕಪ್ಪು ಅನ್ನೋದು ಆಕ್ರೋಶ ಅಥವಾ ನೋವಿನ ಸಂಕೇತ ಅನ್ನೋದು ಇಲ್ಲಿರುವಂತಹ ಪ್ರತಿಭಟನಾಕಾರರ ವರ್ಷನ. ಅಂದರೆ ಇದೇ ಕಾರಣಕ್ಕೆ ಪ್ರತಿಭಟನಾಕಾರರು ಏನು ಸಾವಿರಾರು ಜನರು ಭಾಗಿಯಾಗಿದ್ರು, ಬಹುತೇಕರು 90% ಜನರು ಇವತ್ತು ಕಪ್ಪು ಬಟ್ಟೆ ಅಥವಾ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರತಿಭಟನೆ ಭಾಗಿಯಾಗಿದ್ರು. ಈ ಮೂಲಕ ಖಮೇನಿ ಹತ್ಯೆಗೆ ಇವರು ಖಂಡನೆ ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಪ್ರತಿಭಟನಾಕಾರರು ಮಹಿಳೆಯರಾಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಸಾವಿರಾರು ಜನರು ಕೂಡ ಭಾಗಿಯಾಗಿದ್ರು. ಇವರ ಆಕ್ರೋಶ ಏನಂದ್ರೆ, ಇವರ ವರ್ಷನ ಏನಂದ್ರೆ, ಖಮೇನಿ ಏನಿದ್ದಾರೆ ಅವರು ಮಾನವೀಯತೆ ನೆಲೆಯಿಂದ ಕೆಲಸ ಮಾಡ್ತಾ ಇದ್ರು, ಬಂಡವಾಳ ಶಾಹಿಗಳ ವಿರುದ್ಧ ಇದ್ರು. ಜೊತೆಗೆ ಯಾರ್ಯಾರು ದಮನವನ್ನು ಮಾಡ್ತಾರೋ, ಬಡವರನ್ನು ಅಥವಾ ಯಾರು ದಮನಿತರನ್ನು ದಮನ ಮಾಡ್ತಾರೋ ಅಂಥವರ ವಿರುದ್ಧ ಖಮೇನಿ ಧ್ವನಿ ಎತ್ತಿದ್ರು. ಇದೀಗ ಅಂಥವರನ್ನು ಹತ್ಯೆ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು, ಆರೋಪವನ್ನು ಇದೀಗ ರಿಚ್ಮಂಡ್ನಲ್ಲಿ ಸೇರಿರುವಂತಹ ಸಾವಿರಾರು ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಖಮೇನಿ ಹತ್ಯೆ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಶಾಸಕರ ಎಣ್ಣೆ ಹಾರಿಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ನೀವು ನೋಡ್ತಾ ಇರ್ಬೋದು, ಸಾವಿರಾರು ಜನರು ಭಾಗಿಯಾದಂಥ ಪ್ರತಿಭಟನೆ ಇದೀಗ
ಕಣ್ಣೀರು ಹಾಕ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಶಿಯಾ ಕಮ್ಯುನಿಟಿಯ ನೂರಾರು ಜನರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವಕರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕ ಅವರು ನಮ್ಮವರನ್ನೇ ಕಳ್ಕೊಂಡಂಗೆ ಇದೀಗ ಇಲ್ಲಿ ರಿಚ್ಮಂಡ್ನಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರತಿಭಟನೆ ಏನು 2-3 ಗಂಟೆಗಳ ಕಾಲ ಇಲ್ಲಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ರು, ಕಣ್ಣೀರು ಹಾಕಿದ್ರು. ಸದ್ಯಕ್ಕೆ ಇಲ್ಲಿ ಎಲ್ಲ ರೀತಿಯ ಪ್ರತಿಭಟನೆ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಸಂತಾಪವನ್ನು ಸೂಚಿಸಿದ ಸಾವಿರಾರು ಜನರು ಇದೀಗ ತಮ್ಮ ಈ ಪ್ರತಿಭಟನೆಯನ್ನು ಬಿಟ್ಟು ಇದೀಗ ಈ ಒಂದು ಜಾಗವನ್ನು ಕದಲ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.